ಅರೆಸ್ಟ್ ಮಾಡಿ ಅವನ್ನ ಶೂಟ್ ಮಾಡಬೇಕು ವಿಧಾನಸೌಧ ಮುಂದೆ. ತಂದೆ ಆದವರು ಮಕ್ಕಳನ್ನ ಬೆಳೆಸಿರ್ತಾರೆ. ಆ ಬೆಳೆಸಿದಾಗ ಏನಾಗ್ತದೆ, ಇವಾಗ ಒಂದು ಗಿಡ ಹಾಕ್ತೀವಿ, ಆ ಗಿಡ ದೊಡ್ಡದಾಗ್ಲಿಂದ ಹಾಕ್ತೀವಿ. ಇವ್ರಿಗೆ ಗಿಡ ಮುರ್ಕೊಂಬಿಟ್ಟು ಇವ್ರು ಹೋಗಿ ಬೇರೆಯವ್ರ ಜೊತೆ ಸೇರಿ ತಪ್ಪಿದೆ. ಅವರ ಕೆಲಸ ಮಾಡಬಾರ್ದು. ಒಂದು ಫಿಲಮ್ ಫೀಲ್ಡಲ್ಲಿ ಒಳ್ಳೆ ವ್ಯಕ್ತಿಯಾಗಿದ್ದು ಈ ಥರ ಕೆಲಸ ಕಳಿಬಾರ್ದು. ಇಂದಿನ ನಮ್ಮ ಕಲಾವಿದರಿಗೂ ಈಗಿನ ಕಲಾವಿದರಿಗೂ ಭಾಳ ವ್ಯತ್ಯಾಸ ಬಂದಿದೆ. ರಾಜ್ಕುಮಾರ್ ಅವರು ಎಷ್ಟು ನಮ್ಮ ಕನ್ನಡ ಇದಾಗಿ ತಂದರು, ಅದನ್ನು ಅಭಿವೃದ್ಧಿ ಮಾಡಿದ್ರು, ಅವನ್ನೆಲ್ಲ ನೀರು ಪಾಲು ಮಾಡೋಂಗೆ ಇವರೆಲ್ಲ ಮಾಡಿದ್ರು. ನಮಗನ್ಸೋದು ಮೊದಲು ಇವನು ದರ್ಶನ್ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಅವನ್ನ ಶೂಟ್ ಮಾಡಬೇಕು ವಿಧಾನಸೌಧ ಮುಂದೆ. ಇಂಥವ್ರನ್ನ ಇರಬಾರ್ದು ಒಂದು ಅನಿಸ್ತದೆ ನನಗೆ, ನನ್ನ ಅನಿಸಿಕೆ ಅದು. ಈಗ ಅನುಕುಮಾರ್ ಅವರು ಅರೆಸ್ಟ್ ಆದ ತಕ್ಷಣ ಅವ್ರ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆದ್ರಲ್ವಾ ಸರ್, ಅದ್ರ ಬಗ್ಗೆ ಏನು ಹೇಳ್ತೀವಿ? ಅವ್ರದ್ದು ತಪ್ಪಿದೆ. ಹೇಗೆ ಅಂದರೆ ಏನು ಹೇಳೋಕ್ಕಾಗುತ್ತೆ? ನಾವೇನು ನೋಡಿದ್ವಾ? ಏನಿದೆ ಪೇಪರ್ನ ನೋಡಿದ್ದು ನಾವು ಹೇಳ್ತಾ ಇದ್ವಿ. ಅಂದ್ರೆ ಮಕ್ಕಳು ತಪ್ಪು ಮಾಡಿದ್ದಾರೆ, ಹೌದು, ಬಟ್ ಇಲ್ಲಿ ಪೇರೆಂಟ್ಸ್ ಅವರು ನರಕ ಯಾತನೆ ಅನುಭವಿಸ್ತಾ ಇದಾರಲ್ಲ, ಅದ್ರ ಬಗ್ಗೆ ಇದು ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಮಾಡಿದ್ದು ತಂದೆಯವರು ಅನುಭವಿಸ್ಲೇಬೇಕು. ಆಗ ಮಕ್ಕಳು ಮಾಡ್ತಾರೆ, ತಂದೆ ಅಯ್ಯೋ ಪಾಪ ಅನ್ನೋದು ಇದೇ ಇರುತ್ತಲ್ಲ, ಅದರಿಂದ ಏನು ಮಾಡೋಕ್ಕಾಗಲ್ಲ ಅವ್ರದ್ದು. ಸರ್ ನಿಮ್ಗೇನು ಮೇಡಮ್, ಇವಾಗ ಅನಂತಕುಮಾರ್ ನೀವು ಹೇಳ್ತೀರಾ, ತಂದೆ ಆದವರು ಮಕ್ಕಳನ್ನ ಬೆಳೆಸಿರ್ತಾರೆ. ಆ ಬೆಳೆಸಿದಾಗ ಏನಾಗ್ತದೆ, ಇವಾಗ ಒಂದು ಗಿಡ ಹಾಕ್ತೀವಿ, ಆ ಗಿಡ ದೊಡ್ಡದಾಗ್ಲಿಂದ ಹಾಕ್ತೀವಿ. ಇವ್ರಿಗೆ ಗಿಡ ಮುರ್ಕೊಂಬಿಟ್ಟು ಇವ್ರು ಹೋಗಿ ಬೇರೆಯವ್ರ ಜೊತೆ ಸೇರಿ ತಪ್ಪಿದೆ. ಅದು ತಂದೆ ಅಂತವ್ರಿಗೆ ಏನಾಗ್ತದೆ, ಒಳಗಡೆ ಅವ್ರನ್ನ ಗೌರವ ಪ್ರಪಂಚ ಊರಲ್ಲಿ ಒಂದು ಮರ್ಯಾದೆ, ಅವ್ರೊಂದು ಸ್ಥಾನಮಾನ ಇರ್ತದೆ. ಅದು ಮಕ್ಕಳು ಮಾಡಿದಕ್ಕೋಸ್ಕರ ಯೋಚನೆ ಮಾಡಿದಾಗ ಹಾರ್ಟ್ ಅಟ್ಯಾಕ್ ಆಗಿದೆ. ತುಂಬ ಅದೊಂದು ಇನ್ಸಿಡೆಂಟ್, ಅದು ತುಂಬ ಬೇಜಾರಾಗಿದೆ. ಇಂಥವ್ರಿಗೂ ಬೇಜಾರಾಗ್ತದೆ. ಸರ್ ನಿಮಗೆ ಈ ಹೃದಯ ರುದ್ರಕ ಘಟನೆಗಳನ್ನು ಕೇಳಿದವಾಗ ಏನು ಅನ್ನಿಸ್ತು? ದರ್ಶನ್ ಮಾಡಿರೋದು ಭಾರಿ ತಪ್ಪು ಅನ್ನಿಸ್ತದೆ. ಅವ್ರು ಆ ಕೆಲಸ ಮಾಡಬಾರ್ದು. ಒಂದು ಫಿಲಮ್ ಫೀಲ್ಡಲ್ಲಿ ಒಳ್ಳೆ ವ್ಯಕ್ತಿಯಾಗಿದ್ದು ಈ ಥರ ಕೆಲಸ ಕಳಿಬಾರ್ದು. ಅವ್ರನ್ನ ಕೊಲೆ ಮಾಡಬಾರ್ದಾಗಿತ್ತು. ಅವನೊಬ್ಬ ಅಮಾಯಕ. ಅನುಕುಮಾರ್ ಅವರು ಅರೆಸ್ಟ್ ಆದ ತಕ್ಷಣ ಅವರ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆದರು. ಅದು ಆ ಘಟನೆ ನೋಡಿದ ತಕ್ಷಣ ನಿಮಗೆ ಏನು ಅನಿಸ್ತು? ಅಯ್ಯೋ, ಭಾರಿ ಹೊಟ್ಟವನಿಗೆ, ಭಾರಿ ಪಾಪ. ಅವನು ಅನ್ಯಾಯವನ್ನು ಕೊಲೆ ಮಾಡಿದ್ದು ಭಾರಿ. ಅವರು ದರ್ಶನ್ ಅವರು ಪಬ್ಲಿಕ್ ಸರ್ವಿಸ್, ಸೋಷಿಯಲ್ ಸರ್ವೀಸು, ಹಂಗಾಗಿ ಅವರು ಒಳ್ಳೆ ಥರವಾಗಿ ನಡ್ಕೊಂಡಿದ್ದಾರೆ. ಇನ್ನೊಬ್ಬರಿಗೆ ಇದಾಗಿರೋದು ಅದು ನೋಡಿದ್ರೆ ಅವರೇ ಕ್ರಿಮಿನಲ್ ಆಗಿಬಿಟ್ಟಿದ್ದಾರೆ. ಈ ಅನುಕುಮಾರ್ ಪಾಪ ಅವನಿಗೇನು ಗೊತ್ತಿಲ್ಲ. ಅವನು ಆಟೋ ಓಡಿಸ್ನು ಕೊಟ್ಟರು, ಬಾಡಿಗೆ ಬಂತು, ಹೋಗ್ದಾನೆ. ಅದೇನಾಯಿತು, ಅವರಪ್ಪ ಅರೆಸ್ಟ್ ಆಗ್ತಿದ್ದಂಗೆ ವಯಸ್ಸಾದ ತಂದೆ ಅವ್ರ ಮನೆಗೆ ಯಾರು ಬರ್ತಾರೆ ಇವಾಗ ದುಡಿಯೋದಕ್ಕೆ? ಆ ಥರ ಅನ್ಯಾಯ ಆಗುತ್ತೆ. ಒಳ್ಳೆಯದು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಒಂದು ಸುವರ್ಣ ಯುಗದಂತೆ ಇತ್ತು. ಆದರೆ ಇಂದಿನ ನಮ್ಮ ಕಲಾವಿದರಿಗೂ ಈಗಿನ ಕಲಾವಿದರಿಗೂ ಭಾಳ ವ್ಯತ್ಯಾಸ ಬಂದಿದೆ. ಈಗಿನ ಕಲಾವಿದರು ನೋಡಿದ್ರೆ ಬರೀ ಅದು ಇದು ಬಿಟ್ಟರೆ ಒಂದು ಸಂಸ್ಕೃತಿ ಅನ್ನೋದೇ ಇವಾಗ ಸ್ವಲ್ಪ ಮರ್ತು ಬಿಟ್ಟಿದ್ದಾರೆ ನಮ್ಮ ಚಲನಚಿತ್ರ ರಂಗದವರು. ಆಮೇಲೆ ಈ ಥರ ಈ ವ್ಯಕ್ತಿ ದರ್ಶನ್ ಈ ರೀತಿ ಮಾಡಿರೋದ್ರಿಂದ ನಮ್ಮ ನೂರಾರು ಕನ್ನಡ ಕಲಾವಿದರಿಗೆ ಭಾಳ ತೊಂದರೆಗಳು ಅಂತಂದರೆ ಮನಸ್ಸಿಗೆ ಬೇಜಾರಾಗುತ್ತೆ. ಅವರು ಯಾವುದನ್ನು ಬಂದು ಅವ್ರದ್ದೇ ಅಲ್ಲ, ಇನ್ನೂ ಅನೇಕ ಕಲಾವಿದರಿಗೂ ಭಾಳ ತೊಂದರೆ ಆಗಿದೆ. ಆಮೇಲೆ ಅವನು ಡ್ರೈವರ್ ಥರ ಕೆಲಸ ಮಾಡ್ಕೊಂಡಿದ್ದವನಿಗೆ ಈ ಥರ ಮಾಡಿರೋದು ಭಾಳ ನಮ್ಮ ಕನ್ನಡ ಕಲಾವಿದರಿಗೆ ಮತ್ತು ನಮ್ಮ ಚಿತ್ರರಂಗಕ್ಕೆ ಭಾಳ ಕೆಟ್ಟ ಹೆಸರು ಸೂಚಿದಂಗೆ ಮಾಡಿಬಿಟ್ರು. ಎಲ್ಲೂ ಒಂದು ಕಪ್ಪು ಚುಕ್ಕಿ ಅನ್ನೋದು ಯಾವುದೂ ಇರಲಿಲ್ಲ. ಎಂತೆಂತೋ ನಮ್ಮ ರಾಜ್ಕುಮಾರ್ ಅವರು ಎಷ್ಟು ನಮ್ಮ ಕನ್ನಡ ಇದಾಗಿ ತಂದರು, ಅದನ್ನು ಅಭಿವೃದ್ಧಿ ಮಾಡಿದ್ರು, ಅವನ್ನೆಲ್ಲ ನೀರು ಪಾಲು ಮಾಡೋಂಗೆ ಇವರೆಲ್ಲ ಮಾಡಿದ್ರು. ಶಂಕರ್ ನಾಗು, ಆಮೇಲೆ ನಮ್ಮ ವಿಷ್ಣುವರ್ಧನ್ನು, ಹಿಂದೆ ಅಶ್ವತ್ತು, ಇವರೆಲ್ಲ ನಮ್ಮ ಹಾಸ್ಯ ಕಲಾವಿದ ನರಸಿಂಹರಾಜು, ಇವರೆಲ್ಲ ಒಳ್ಳೆ ಕಲಾವಿದ. ಅವ್ರಿಗೆಲ್ಲನೂ ಅವರು ಬಿಡಿ, ಅವರೆಲ್ಲ ಚೆನ್ನಾಗೇ ಇದ್ದರು. ಅವರೆಲ್ಲ ಒಂದು ಸಂಸ್ಕೃತಿಯಾಗಿ ಬೆಳೆದವರು. ಇವಾಗಿನ ಇದರಲ್ಲಿ ಇವರು ಹೆಂಗಸ್ರಿಗೂ ಭಾಳ ಕೆಟ್ಟದ ಒಂದು ದರ್ಶನ್ ಅವರ ಹೆಂಗಸ್ರಿಗೂ ಭಾಳ ಇದಾಗಿ ನಡ್ಕೊಂಡಿದ್ದಾರೆ. ಅವೆಲ್ಲ ಮನಸ್ಸಿಗೆ ನಮಗೆ ವಯಸ್ಸಾದ ಮೇಲೆ ನಮಗೆ ಇವೆಲ್ಲ ನೋವು ಅನಿಸುತ್ತಮ್ಮ. ಅದಕ್ಕೋಸ್ಕರಗೆ ಮುಂದಕ್ಕೆ ಇದನ್ನು ನೋಡಿರತಕ್ಕಂಥ ಎಲ್ಲ ವ್ಯಕ್ತಿಗಳು ಚೆನ್ನಾಗಿ ಮುಂದಕ್ಕೆ ಒಳ್ಳೆಯ ಸಂಸ್ಕೃತಿ, ನಮ್ಮ ಭಾರತ, ನಮ್ಮ ಕರ್ನಾಟಕದ ಒಂದು ಸಂಸ್ಕೃತಿ ಚೆನ್ನಾಗಿ ಉಳಿಲಿ, ನಮ್ಮ ಫಿಲಮ್ ಚೇಂಬರು ಚೆನ್ನಾಗಿ ಇದಾಗಲಿ, ಒಟ್ಟಿನ ಕನ್ನಡ ಒಂದು ಅಭಿವೃದ್ಧಿ ಆಗಲಿ ಅಂತ ನಾನು ಆಶಿಸ್ತೀನಮ್ಮ. ಏಸವೇನ್ ಆರೋಪಿಯಾದಂತಹ ಅನುಕುಮಾರ್ ಅವರಿಗೂ ಹಾಗೆ ರೇಣುಕಾ ಸ್ವಾಮಿ ಅವರಿಗೂ ಯಾವ ರೀತಿಯಾದಂಥ ಸಂಬಂಧ ಇರಲಿಲ್ಲ, ಆದರೂ ಕೂಡ ಕೊಲೆಯಲ್ಲಿ ಇನ್ವಾಲ್ವ್ಮೆಂಟ್ ಇದೆ.
ಈ ಕೊಲೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗಕ್ಕೆ ಹೋಗಿ ತನ್ನ ಸ್ವಂತ ತಂದೆಯನ್ನೇ ಕಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ತಂದೆದು ನಾವು ಪಾಪ ಏನು ಯಾವುದಾನ ಈ ಥರ ಒಂದು ಮಕ್ಕಳಿಗೆ ಏನಾಗಿ ಈ ಥರ ಬಂದಿರೋದ್ರಿಂದ ಮಕ್ಕಳ ಒಂದು ಅವನಿಗೆ ಇಷ್ಟೊಂದು ಇದು ಮಾಡಿದ್ದಾನೆ ಅಂತ ತಂದೆ ಗೊತ್ತಾದ ಮೇಲೆ ಭಾಳ ನೋವು ಅವನ ಇದಾಗಿ ಹೃದಯಾಘಾತ ಆಗಿರೋದು ಅಂತ ನಾವು ನೋಡಿರೋದು. ಏನು ಮಾಡೋಕ್ಕಾಗುತ್ತೆ, ಅದು ಏನು ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಮಕ್ಕಳ ತಪ್ಪಿಗೆ ತಂದೆ ತಾಯಿ ಅನುಭವಿಸ್ತಿದಾರಲ್ಲ, ಅದ್ರ ಕೆಲವೊಂದು ಮಕ್ಕಳು ಮಾಡಿರೋ ತಪ್ಪಿಗೆ ತಂದೆ ತಾಯಿಗಳು ಭಾಳಷ್ಟು ನೋವು ಪಟ್ಟಿದ್ದಾರೆ. ಅವ್ರ ತಂದೆ ತಾಯಿಗಳನ್ನ ನಾವು ನಮ್ಮ ತಂದೆ ತಾಯಿಗಳನ್ನ ನೆನೆಸ್ಕೊಂಡಾಗ ಎಷ್ಟು ಇದು ಮಾಡ್ತೀವೋ, ಇವಾಗ ಅವ್ರ ತಂದೆ ತಾಯಿಗಳು ನೋಡಿದಾಗ ಅಷ್ಟೇ ನಮಗೆ ನೋವಿನ ಒಂದು ಸಂಗತಿಗಳು ಬರುತ್ತೆ. ಬೀಟ್ ಪ್ಲಸ್ ಕರ್ನಾಟಕ.